ಕರ್ನಾಟಕ ರಾಜ್ಯದ ಪೊಲೀಸರು ಬಂದು ನಾನು ಕೊಟ್ಟಂಥ ಹೇಳಿಕೆ, ಯಾರು ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾರೆ ಅವರಿಗೆಲ್ಲ ಸುರಕ್ಷತೆ ರಕ್ಷಣೆ ಕೊಡಬೇಕು ಅನ್ನೋ ಹೇಳಿಕೆಯ ಮೇಲೆ ನನ್ನ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಬಂದಿದ್ದರು. ಅದು ಸಹ ನಾನು ಕುಮಾರಕುಂಡದಲ್ಲಿದ್ದಾಗ ಬಂದಿದ್ದಾರೆ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ, ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಗಳು ಬರ್ಕೊಳ್ಳಿ. ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ, ನಾನು ಮಂಪರು ಪರೀಕ್ಷೆಗೂ ತಯಾರಿದ್ದೀನಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಪರು ಪರೀಕ್ಷೆಗಳು ಆಗಬೇಕು ಅಂಥೇಳಿ ಕಳಿಸಿದ್ದೀನಿ. ಆ ಟ್ರೀಟ್ಮೆಂಟ್ ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ, ರೆಡ್ ಕಾರ್ಪೆಟ್ ಏನು ಬೇಕಾಗಿಲ್ಲ. ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ, ಆ ಥರ ಏನು ಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಕರೆದ್ರೆ ನಾವು ತಯಾರಿದ್ದೀವಿ. ಯಾಕೆ ಈ ರೀತಿ ಅನಂತಕುಮಾರ್ ಹೆಗ್ಡೆ ಮೇಲೆ ಕರೆದು ವಿಚಾರಣೆ ಮಾಡಲ್ಲ, ಕರ್ನಾಟಕ ಪ್ರಭಾಕರ್ ಮೇಲೆ ಎಫ್ಐಆರ್ ಆಗಿಲ್ಲ, ಅವ್ರ ಜಾಮೀನು ತಗೊಳ್ಳೋ ತನಕ ಪೊಲೀಸರು ಕಾಯ್ತಾ ಇರ್ತಾರೆ. ನೀವು ಸರ್ಕಾರದವ್ರು ಕೇಳಬೇಕಾಗುತ್ತೆ, ಮುಖ್ಯಮಂತ್ರಿಗಳು ಕೇಳಬೇಕು. ಟಾರ್ಗೆಟ್ ಆಗಿದ್ದಾರೆ ಅಂತ ಸರ್ಕಾರದಲ್ಲಿ. ಟಾರ್ಗೆಟ್ ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ನಾವು ಬಗ್ಗವನಲ್ಲ. ನಾನು ಇಡೀ ದೇಶದಲ್ಲಿ ಓಡಾಡಿರೋನು. ಈ ಪೊಲೀಸು ಇದಕ್ಕೆಲ್ಲ ಭಯ ಬೀಳ್ತಕ್ಕಂಥ ಟ್ರೈನಿಂಗ್ ಕೂಡ ನಾನು ತೆಗೆದುಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಆಗೋಯ್ತು ಸುಮಾರು 50 ವರ್ಷ. ವಿದ್ಯಾರ್ಥಿ ದಶೆಯಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಪೊಲೀಸರ ಮೂಲಕ ಆ ಥರ ಮಾಡ್ತಂದ್ರೆ ಅವ್ರಿಗೆಲ್ಲ ಭ್ರಮೆ ಅಷ್ಟೇ. ಈ ತನಿಖಾ ಸಂಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂಥದ್ದು, ರಾಜ್ಯದಲ್ಲಿರುವಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ತಾವೊಬ್ಬ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು, ದೆಹಲಿ ಕೇಂದ್ರ ಮಟ್ಟದ ನಾಯಕರು, ನಿಮಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಈ ಸರ್ಕಾರದಲ್ಲಿ? ಇಲ್ಲ ನಿಮ್ಮ ಸರ್ಕಾರದವರ ಒಂದು ಕುಮ್ಮಕ್ಕಿದೆಯಾ? ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ. ಮುಂದೆ ಯೋಚನೆ ಮಾಡಬೇಕಾಗತ್ತೆ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರನ ಅಂತೇಳಿ. ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು 2-3 ಕೇಸ್ ಬುಕ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು. ಏನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯರ ಮಾತಾಡ ಆ ನಂತರ ನಾನು ತಮ್ಮ ಮುಂದೆ ಬರ್ತೀನಿ. ಯಾರ ದ್ವೇಷಕ್ಕೆ? ಸರ್ಕಾರದ ದ್ವೇಷಕ್ಕೆ. ಸರ್ಕಾರದ ಕೆಲವರ ವಿರುದ್ಧ ನೀವು ಮಾತಾಡಿದ್ರಿ. ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ವಿರುದ್ಧ ನಾನು ಮಾತಾಡಲಿಲ್ಲ. ಸರ್ಕಾರದಲ್ಲಿ ಇರೋರಿಗೆ ಜವಾಬ್ದಾರಿ ಏನು, ಅವ್ರ ಜವಾಬ್ದಾರಿ ಏನು ಅನ್ನೋದು ಹೇಳಿದ್ದೀನಿ. ಅದು ವಿರುದ್ಧ ಅನ್ನೋದು ವಿರುದ್ಧ ಆಗಿಲ್ಲ. ಅಲ್ಲ, ನಿಮ್ಮ ತಿಳುವಳಿಕೆ ಮತ್ತೆ ಸಲಹೆಗಳನ್ನೇ ಅವರು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ತಿಳುವಳಿಕೆ, ನನ್ನ ಸಲಹೆ ಅದನ್ನು ಬೇರೆ ರೀತಿ ತೆಗೆದುಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ. ಅಧಿಕಾರಿಗಳು ಬಂದು ಏನು ಕೇಳಿದ್ರು ಸರ್? ಅದಿರಲಿ, ಅದು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಉತ್ತರ ಕೊಡ್ತೀನಿ. ಕೇಳೋ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲ ಸರ್? ಏನು ಉತ್ತರ ಕೊಟ್ಟಿಲ್ಲ. ಅಕಸ್ಮಾತ್ ಅಪರಾಧ ಅನ್ನೋದೇನಾದರೂ ಇದ್ದರೆ ನೀವು ನನ್ನನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಉತ್ತರ ಕೊಡ್ತೀನಿ. ಸ್ಟೇಷನ್ ಬರೋಕ್ಕೆ ಒಂದು ವಾರೆಂಟ್ ತಗೊಂಡು ಬಂದು ವಿಚಾರಣೆ ಮಾಡೋದು ಅದ್ಭುತವಾದ ಸರ್ಕಾರ. ಅದಕ್ಕೆ ಹಂಗೆ ಯಾಕಂದ್ರೆ ನಾನು ನೋಡಿ ಅಪರಾಧಿ ಅಲ್ಲ. ನಾನೇನಾದರೂ ಅಪರಾಧಿ ಸ್ಥಾನದಲ್ಲಿದ್ದರೆ ನಾನು ಎಲ್ಲರ ಗಮನಕ್ಕೆ ತರಬೇಕು. ನನ್ನ ಸ್ಟೇಟ್ ಭಾಳ ಕ್ಲೀನ್ ಇದೆ. ನಾನು ಭಾಳ ನೇರವಾಗಿ ಹೇಳೋದು, ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾತಾಡೋ ಪ್ರಶ್ನೆ ಅಲ್ಲ. ನಾನು ಭಾಳ ನೇರವಾಗಿ ಹೇಳೋದು ಹೇಳಿದ್ದೀನಿ. ಮುಂದೆ ಏನಾಗುತ್ತೆ ನೋಡಿ.